ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ. ಇವತ್ತಿನ ಒಂದು ವಿಶೇಷವಾದಂತಹ ತರಗತಿಯಲ್ಲಿ ನಾನ್ ನಿಮ್ಗೆ GPSTR 2025 ಮತ್ತೆ 26ರ ತಯಾರಿಯನ್ನ ಹೇಗ್ ಮಾಡೋದು, ಹಾಗೆ ಇಲ್ಲಿ ಇರ್ತಕ್ಕಂತಹ ಸಾಕಷ್ಟು ಗೊಂದಲಗಳಿದೆ. ಎಕ್ಸಾಮ್ ಪ್ಯಾಟರ್ನ್ಸ್ ಆಗಿರ್ಬೋದು, ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹೇಗ್ ಬರುತ್ತೆ, ಪ್ರಿಪ್ರೇಷನ್ಸ್ ಗಳನ್ನ ಹೇಗೆಲ್ಲ ಮಾಡ್ಬೇಕು ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನೇನ್ ಇರ್ಬೇಕು ಬಹಳ ಮುಖ್ಯ ಅಲ್ವಾ. ನೋಡಿ, ಬೇರೆ ಎಕ್ಸಾಮ್ಸ್ ಗಳಿಗೆ ನಾವು ಕಂಪ್ಯಾರಿಸನ್ ಮಾಡಿದಾಗ ಇದು ತುಂಬಾ 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 ನಿಮ್ಗೆ ಕ್ಲಿಯರ್ ಇದೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯಾದಂತಹ ಇಲ್ಲಿ ಗೊಂದಲಗಳನ್ನ ನೀವು ಇಟ್ಕೊಳ್ಬಾರ್ದು. ನೋಡಿ, ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಅಂತ ಬಂದಾಗ ಇಲ್ಲಿ ನಮ್ಗೆ ಮೊಟ್ಟ ಮೊದಲನೇದಾಗಿ TT ಪೇಪರ್ 2 ಕಂಪಲ್ಸರಿ ಆಗಿರ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಕ್ವಾಲಿಫಿಕೇಶನ್ ಬಂದು TT ಪೇಪರ್ 2. ಅದ ಅಲ್ದಂಗೆನೆ ಇಲ್ಲಿ ನೀವು B.Ed ಆರ್ D.Ed ಅನ್ನ ಮುಗಿಸಿರ್ಬೇಕು. B.Ed ಆರ್ D.Ed ಅನ್ನ ಮುಗಿಸಿರ್ಬೇಕು. ಪ್ಲಸ್ ನಿಮ್ದು ಏನಾಗಿರ್ಬೇಕು, ಇಲ್ಲಿ ಡಿಗ್ರಿ ಕಂಪಲ್ಸರಿ ಆಗಿರ್ಬೇಕು. ಎನಿ ಡಿಗ್ರಿ ಅಲ್ಲ, ಇಲ್ಲಿ BSc ಮಾಡಿದವರಿಗೆ ಮತ್ತೆ BA ಆರ್ಟ್ಸ್ ಮಾಡಿದವರಿಗೆ. ಓಕೆ, ಸೊ BA ಅಂತಂದ್ರೆ ಈಗ ನೀವು ಆಪ್ಷನಲ್ ಇಂಗ್ಲಿಷ್ ಆಗಿರ್ಬೋದು ಅಥವಾ ಆಪ್ಷನಲ್ ಸೋಷಿಯಲ್ ಸೈನ್ಸ್ ಆಗಿರ್ಬೋದು. BSc ಅಂತಂದಾಗ ಎನಿ ಕಾಂಬಿನೇಷನ್ PMCS, PME ಆಗಿರ್ಬೋದು, CBZ ಆಗಿರ್ಬೋದು, CBM ಆಗಿರ್ಬೋದು. ಈ ತರ ಏನ್ ಕ್ವಾಲಿಫಿಕೇಶನ್ಸ್ ಬರುತ್ತೆ, ನೀವೆಲ್ಲರೂ ಕೂಡ BSc B.Ed ಆದ್ರೂ ಮಾಡಿರಿ, ಅಥವಾ BSc D.Ed ಆದ್ರೂ ಮಾಡಿರಿ, ಅಥವಾ BA D.Ed ಆದ್ರೂ ಮಾಡಿರಿ, ಅಥವಾ BA B.Ed ಆದ್ರೂ ನೀವು ಮಾಡಿದ್ರೆ ಪ್ಲಸ್ TT ಪೇಪರ್ 2 ಎಕ್ಸಾಮ್ ಅನ್ನ ನೀವು ಪಾಸ್ ಮಾಡಿರ್ಬೇಕು. ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ ಏನ್ ಕ್ವಾಲಿಫಿಕೇಶನ್ ಅಂತ. ನೋ PG, ಇಲ್ಲಿ ಯಾವುದೇ ಪೋಸ್ಟ್ ಗ್ರಾಜುಯೇಷನ್ ನ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ PG ಇಲ್ಲಿ ಇಲ್ಲ, ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಯಾರೆಲ್ಲ GPT ಎಕ್ಸಾಮ್ಸ್ ಗಳನ್ನ ಬರಿಬಹುದು ಅನ್ನೋದು ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ. ಈಗ ನಾನು ಒಂದೊಂದನ್ನೇ ಸ್ವಲ್ಪ ಕ್ಲಿಯರ್ ಆಗಿ ಹೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ಸೊ ಇಲ್ಲಿ BA B.Ed ಅಥವಾ D.Ed ಅಂತ ಏನ್ ಹೇಳ್ತೀರಿ. ಸೊ BA B.Ed ನಲ್ಲಿ ನೀವ್ ಏನೆಲ್ಲ ಕಾಂಬಿನೇಷನ್ ತಗೊಂಡಿರ್ತೀರಾ ಅಂತಂದ್ರೆ, ಈಗ ಆಪ್ಷನಲ್ ಇಂಗ್ಲಿಷ್ ಜೊತೆಗೆ ಹಿಸ್ಟ್ರಿ ತಗೊಂಡಿರ್ತೀರಾ, ಎಕನಾಮಿಕ್ಸ್ ತಗೊಂಡಿರ್ತೀರಾ, ಅಥವಾ ಜಿಯೋಗ್ರಫಿ ತಗೊಂಡಿರ್ತೀರಾ. ನೀವು ಇಂಗ್ಲಿಷ್ ಪ್ಲಸ್ ಸೋಷಿಯಲ್ ಸೈನ್ಸ್ ಅನ್ನ ಕೂಡ ಬರಿಬಹುದು. ಎರಡು ವಿಷಯಗಳಿಗೆ ನೀವು ಎಲಿಜಿಬಲ್ ಆಗಿರ್ತೀರಾ. BA ನಲ್ಲಿ ನೀವು ಆಪ್ಷನಲ್ ಕನ್ನಡ ಪ್ಲಸ್ ಸೋಷಿಯಲ್ ಸೈನ್ಸ್ ಅಥವಾ ಹಿಂದಿ ಈ ತರ ತಗೊಂಡಿದ್ರು ಕೂಡ ನೀವು ಸೋಷಿಯಲ್ ಸೈನ್ಸ್ ಅನ್ನ ಬರಿಬಹುದು. ಓಕೆ, ಇಲ್ಲ ಮೇಡಮ್ ನಾನು ಆಪ್ಷನಲ್ ಆಗಿ ಇಂಗ್ಲಿಷ್ ಆಗ್ಲಿ, ಕನ್ನಡ ಆಗ್ಲಿ, ಹಿಂದಿ ಆಗ್ಲಿ ಏನೂ ಓದಿಲ್ಲ, ಬರೀ ಸೋಷಿಯಲ್ ಸೈನ್ಸ್ ಬ್ರಾಂಚಸ್ ಓದಿದೀನಿ, ರಾಜ್ಯಶಾಸ್ತ್ರ, ಎಕನಾಮಿಕ್ಸ್, ಹಿಸ್ಟ್ರಿ ತಗೊಂಡಿದೀನಿ ಅಂತಂದ್ರೆ ಅಫ್ಕೋರ್ಸ್ ನೀವು ಸೋಷಿಯಲ್ ಸೈನ್ಸ್ ಅನ್ನ ಬರೀಲಿಕ್ಕೆ ಬರುತ್ತೆ. ಇಲ್ಲಿ ಎರಡು ಮಾತ್ರ ಆಪ್ಷನ್ ಇರುತ್ತೆ. ಯಾರು ಆಪ್ಷನಲ್ ಇಂಗ್ಲಿಷ್ ತಗೊಂಡು ಓದಿರ್ತಾರೋ ಅವರು ನೀವು ಇಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ಕೂಡ ಬರಿಬಹುದು, ಹಾಗೆ ಸೋಷಿಯಲ್ ಟೀಚರ್ ಆಗಿ ಕೂಡ ಬರಿಬಹುದು. ಆಪ್ಷನಲ್ ಇಂಗ್ಲಿಷ್ ಜೊತೆಗೆ ಹಿಸ್ಟ್ರಿ ಆಗಿರ್ಲಿ, ಅಥವಾ ಜಿಯೋಗ್ರಫಿ ಆಗಿರ್ಲಿ, ಅಥವಾ ಎಕನಾಮಿಕ್ಸ್, ಅಥವಾ ಪಾಲಿಟಿಕಲ್ ಸೈನ್ಸ್, ಈ ರೀತಿಯಾದಂತಹ ವಿಷಯಗಳು ಅಲ್ಲಿ ಸೇರ್ಪಡೆ ಆಗಿರ್ಬೇಕು. ಓಕೆ, ಮೇಡಮ್ ಬರೀ BA B.Ed ಆದ್ರೆ ಅಷ್ಟೇ ಅಟೆಂಡ್ ಮಾಡ್ಬೋದಾ? ಇಲ್ಲ, ನಾನು ಹೇಳ್ದೆ ನಿಮ್ಗೆ ಡಿಗ್ರಿ ಪ್ಲಸ್ D.Ed ಆದವರು ಕೂಡ ಅಟೆಂಡ್ ಮಾಡಬಹುದು. ಆದ್ರೆ ಇಲ್ಲಿ ನಿಮ್ಗೆ ಒಂದು ಪ್ರಾಬ್ಲಮ್ ಏನಾಗುತ್ತೆ, D.Ed ನಲ್ಲಿ ನಿಮ್ಮ ಮೆಥಡ್ಸ್ ಗಳು ಸರಿಯಾಗಿರ್ಬೇಕು. ಓಕೆ, ಮೆಥಡ್ಸ್ ಅಂದ್ರೆ ಅರ್ಥ ಆಯ್ತಲ್ವಾ. ನೋಡಿ, BA ನಲ್ಲಿ ನೀವು ಆಪ್ಷನಲ್ ಆಗಿ ಏನ್ ಓದ್ಕೊಂಡಿರ್ತೀರಾ ಅದನ್ನ ನೀವು D.Ed ಅಲ್ಲಿ ಏನ್ ಮಾಡಿರ್ಬೇಕು, ಮೆಥಡ್ಸ್ ಗಳನ್ನಾಗಿ ಓದಿರ್ಬೇಕಾಗುತ್ತೆ ಕಂಪಲ್ಸರಿ. ಇನ್ನ BSc ಅಂತ ಬಂದಾಗ ಆಲ್ಮೋಸ್ಟ್ ಇಲ್ಲಿ ಎರಡು ರೀತಿಯಾದಂತಹ ಹುದ್ದೆಗಳಿರುತ್ತೆ. ಒಂದು ಜೀವ ವಿಜ್ಞಾನ, ಲೈಫ್ ಸೈನ್ಸ್, ಯಾರೆಲ್ಲ CBZ ಹಾಗೆ CBM ಈ ರೀತಿ ಕಾಂಬಿನೇಷನ್ಸ್ ಅನ್ನ ಮಾಡಿರ್ತೀರಾ, ಸೊ ನೀವೆಲ್ಲರೂ ಜೀವ ವಿಜ್ಞಾನ ಪತ್ರಿಕೆಯನ್ನ ಬರೀತೀರಾ, ಲೈಫ್ ಸೈನ್ಸ್ ಅಂತ ಹೇಳಿ ಹೇಳ್ತೀವಿ. ಹಾಗೆ BSc ಅಲ್ಲಿ PM ಮೆಥಡ್, ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ ಮಾಡಿದವರು, ಅಥವಾ PMCS ಅಂತ ಹೇಳಿ ಹೇಳ್ತೀವಿ, ಕಂಪ್ಯೂಟರ್ ಸೈನ್ಸ್ ಮಾಡಿದವರು, PME ಮಾಡಿದವರು, ಫಿಸಿಕ್ಸ್, ಮ್ಯಾಥ್ಸ್, ಎಲೆಕ್ಟ್ರಾನಿಕ್ಸ್ ಮಾಡಿದವರು, PCM ಮಾಡಿದವರು, ನೀವೆಲ್ಲರೂ ಕೂಡ
ಇಲ್ಲಿ ಯಾವ್ದನ್ನ ಬರೀತೀರಾ ಅಂದ್ರೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ಟೀಚರ್ ಅಂತ ಹೇಳಿ ಇನ್ನೊಂದು ಹುದ್ದೆ. ಓಕೆ, ಈ ಒಂದು ಹುದ್ದೆಗೆ ನೀವು ಅರ್ಹರಾಗ್ತೀರಾ. ಅರ್ಥ ಆಯ್ತಾ? ಇಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಗಳನ್ನ ಇಟ್ಕೊಳ್ಬೇಡಿ, ಯಾಕೆಂದ್ರೆ 2022ರಲ್ಲಿ ಬಂದಂತಹ C&R ರೂಲ್ ಅನ್ನ ನಾನು ನಿಮಗೆ ಹೇಳ್ತಾ ಇರೋದು. ತುಂಬಾ ಇಂಪಾರ್ಟೆಂಟ್. ಬಹಳಷ್ಟು ಜನ ಕ್ವಾಲಿಫಿಕೇಶನ್ಸ್ ಗಳ ಬಗ್ಗೆ ಡೌಟ್ಸ್ ಗಳನ್ನ ಇಟ್ಕೊಂಡಿರ್ತೀರಾ. ಇದಿಷ್ಟು ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಯ್ತು. ಇದು GPSTR ಬಗ್ಗೆ ನಾನು ಮಾತಾಡ್ತಾ ಇರೋದು, ಸರಿನಾ? ಇದಿಷ್ಟ ಆದ ನಂತರದಲ್ಲಿ ಮುಂದೆ ಬರುತ್ತೆ ಪೇಪರ್ಸ್ ಗಳು ಎಷ್ಟಿರುತ್ತೆ ಅಂತ ಹೇಳಿ. ನೋಡಿ, ಇಲ್ಲಿ ನಿಮ್ಗೆ ಫಸ್ಟ್ ನಾನು ಇಂಗ್ಲಿಷ್ ಟೀಚರ್ ಆಗ್ತಾರಲ್ವಾ, ಅವ್ರಿಗೆ ಎಷ್ಟು ಪೇಪರ್ಸ್ ಇರುತ್ತೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಇಂಗ್ಲಿಷ್ ಟೀಚರ್ ಆಗೋರಿಗೆ ನಿಮ್ಗೆ ಒಂದು GK ಪತ್ರಿಕೆ, ಇನ್ನೊಂದು ಬಂದು ಮೆಥಡ್ ಇಂಗ್ಲಿಷ್ ಪತ್ರಿಕೆ ಇರುತ್ತೆ, ಸರಿನಾ? ಅರ್ಥ ಆಯ್ತಲ್ವಾ? ಓನ್ಲಿ ಇಂಗ್ಲಿಷ್ ಟೀಚರ್ಸ್ ನಾನು ಇಲ್ಲಿ ಮಾತಾಡ್ತಾ ಇರೋದು. GK ಪತ್ರಿಕೆ ಬಂದ್ಬಿಟ್ಟು 150 ಅಂಕಗಳಿಗಿರುತ್ತೆ, ಮೆಥಡ್ ಇಂಗ್ಲಿಷ್ ಬಂದ್ಬಿಟ್ಟು 150 ಅಂಕಗಳಿಗಿರುತ್ತೆ. ಹಾಗಾದ್ರೆ ಈ GK ಪತ್ರಿಕೆಯಲ್ಲಿ ಯಾವೆಲ್ಲ ವಿಷಯಗಳು ಇರುತ್ತೆ ಮೇಡಮ್ ಅಂತಂದ್ರೆ, ಒಂದು ಎಜುಕೇಶನಲ್ ಸೈಕಾಲಜಿ ಇರುತ್ತೆ, ಹಾಗೇನೆ ಕನ್ನಡ ಇರುತ್ತೆ, ಇಂಗ್ಲಿಷ್ ಇರುತ್ತೆ, ಮತ್ತೆ ಕಂಪ್ಯೂಟರ್ ಇರುತ್ತೆ. ಅದಲ್ದಂಗೆ GK ಅಂತಲೇ 25 ಮಾರ್ಕ್ಸ್ GK ಸಾಮಾನ್ಯ ಜ್ಞಾನವನ್ನ ಕೇಳ್ತಾರೆ. ಸೊ ದೆನ್ GK ಆದ ನಂತರ ವ್ಯಾಲ್ಯೂ ಎಜುಕೇಶನ್ ಅಥವಾ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ, ವ್ಯಾಲ್ಯೂ ಎಜುಕೇಶನ್ ಇರುತ್ತೆ. ಸೊ ಇದೆಲ್ಲ ಆದ್ಮೇಲೆ ಮತ್ತಿನ್ನೊಂದು ಏನ್ ಉಳ್ಕೊಳ್ತು ನೋಡಿ, ಎಜುಕೇಶನ್ ಸೈಕಾಲಜಿ, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್, GK, ವ್ಯಾಲ್ಯೂ ಎಜುಕೇಶನ್. ಓಕೆ, ಎಜುಕೇಶನಲ್ ಸೈಕಾಲಜಿ 50 ಮಾರ್ಕ್ಸ್ ಕೇಳ್ತಾರೆ, ಕನ್ನಡ 25 ಮಾರ್ಕ್ಸ್ ಕೇಳ್ತಾರೆ, ಇಂಗ್ಲಿಷ್ 25 ಮಾರ್ಕ್ಸ್, ಕಂಪ್ಯೂಟರ್ 10 ಮಾರ್ಕ್ಸ್ ಕೇಳ್ತಾರೆ, GK ಬಂದು ಅದು ಕೂಡ 25 ಮಾರ್ಕ್ಸ್ ಕೇಳ್ತಾರೆ, ವ್ಯಾಲ್ಯೂ ಎಜುಕೇಶನ್ ಬಂದು 15 ಅಂಕಗಳಿಗೆ ಕೇಳ್ತಾರೆ. ಒಟ್ಟಾರೆಯಾಗಿ ನಿಮ್ಗೆ 150 ಅಂಕಗಳಿಗೆ GK ಪತ್ರಿಕೆ ಇರುತ್ತೆ. ಇದು ಕಂಪ್ಲೀಟ್ಲಿ MCQs ಇರುತ್ತೆ. GK ಪತ್ರಿಕೆ ಕಂಪ್ಲೀಟ್ಲಿ MCQs ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ನಿಮ್ಗೆ ಡಿಸ್ಕ್ರಿಪ್ಟಿವ್ ಇರಲ್ಲ. ಇನ್ನು ಮೆಥಡ್ ಇಂಗ್ಲಿಷ್ 150 ಮಾರ್ಕ್ಸ್ ಇದೆ ಅಂತ ಹೇಳಿದೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದು ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಏನಿರುತ್ತೆ? ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಸೊ ಅಂದ್ರೆ ವಿವರಣಾತ್ಮಕ ಉತ್ತರಗಳನ್ನ ನೀವು ಬರಿಬೇಕು. ಸೊ ಎಷ್ಟು ಮಾರ್ಕ್ಸ್ ಗೆ ವಿವರಣಾತ್ಮಕ ಉತ್ತರಗಳನ್ನ ಬರಿಬೇಕು ನೋಡಿ. ಫಸ್ಟ್ 50 ಅಂಕಗಳು ಮಲ್ಟಿಪಲ್ ಚಾಯ್ಸ್ ಅನ್ನ ಕೇಳ್ತಾರೆ ನೋಡಿ, 50 ಮಲ್ಟಿಪಲ್ ಕ್ವಶನ್ಸ್ ಗಳಿರುತ್ತೆ. ಇನ್ನ 100 ಏನಪ್ಪಾ ಅಂತಂದ್ರೆ ಡಿಸ್ಕ್ರಿಪ್ಟಿವ್ ಪೇಪರ್ ಅನ್ನ ಕೇಳ್ತಾರೆ. ಡಿಸ್ಕ್ರಿಪ್ಟಿವ್ ಆಗಿ ನೀವು ಬರಿಬೇಕು. ಅಂದ್ರೆ ಅಲ್ಲಿ ನಿಮ್ಗೆ 2 ಅಂಕದ ಪ್ರಶ್ನೆಗಳು, ಈಗ ಅಲ್ಲೆಲ್ಲ ಎಕ್ಸಾಮ್ ಪ್ಯಾಟರ್ನ್, ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಲೆಟರ್ ರೈಟಿಂಗ್ ಆಗಿರ್ಬೋದು, ಪ್ಲಾಕಾರ್ಡ್ಸ್ ಆಗಿರ್ಬೋದು, ಡೈರಿ ರೈಟಿಂಗ್ ಆಗಿರಬಹುದು, ಅದಲ್ದಂಗೆನೆ ರಿಪೋರ್ಟ್ ರೈಟಿಂಗ್ ಆಗಿರಬಹುದು, ಆರ್ಟಿಕಲ್ ರೈಟಿಂಗ್ ಆಗಿರಬಹುದು, ಆಮೇಲೆ ಇದು ಚಿತ್ರ ನೋಡಿ ನೀವು ಬರೆಯುವಂತಹ ಬರವಣಿಗೆ ಆಗಿರ್ಬೋದು. ಇದಿಷ್ಟನ್ನ ನಿಮ್ಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಅಲ್ಲಿ ಕೇಳಲಾಗುತ್ತೆ. ಒಟ್ಟಾರೆ 150 300 ಅಂಕಗಳಿಗೆ ಇಂಗ್ಲಿಷ್ ಪತ್ರಿಕೆ ಯಾರೆಲ್ಲ ಬರೀತಾ ಇದ್ದೀರಾ ನಿಮ್ಗೆ 300 ಮಾರ್ಕ್ಸ್ ಗೆ ಈ ಒಂದು GPT ಎಕ್ಸಾಮ್ ಅನ್ನ ಕೇಳ್ತಾರೆ. ಕ್ಲಿಯರಾ? ಹಾಗಾದ್ರೆ ಇವುಗಳಿಗೆ ಯಾವ ಪುಸ್ತಕ ಓದ್ಕೊಳ್ಬೇಕು ಅಂತಂದ್ರೆ, ಒಂದು ನಾನು ಹೇಳೋದು ನಿಮ್ಗೆ JD ಕೃಷ್ಣಮೂರ್ತಿ ಅವರ ಒಂದು ಕಂಟೆಂಪ್ರರಿ ಇಂಗ್ಲಿಷ್ ಗ್ರಾಮರ್ ಅಂತ ಹೇಳಿ ಒಂದು ಬುಕ್ ಬರುತ್ತೆ, ಗ್ರಾಮರಿಗೋಸ್ಕರ. ಓಕೆ, ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ JD ಕೃಷ್ಣಮೂರ್ತಿ ಅವರ ಪುಸ್ತಕವನ್ನ ಓದ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ನಮ್ಮ ಗವರ್ನಮೆಂಟ್ ಇಂದಲೂ ಕೂಡ ಇದನ್ನ ರೆಫರ್ ಮಾಡಿದ್ದಾರೆ. ಇನ್ನ ಡಿಸ್ಕ್ರಿಪ್ಟಿವ್ ಅಂತ ಬಂದಾಗ ಕೆಲವೊಂದು ನಿಮ್ಗೆ ಅರ್ಹಂತ್ ಪಬ್ಲಿಕೇಶನ್ ಬುಕ್ಸ್ ಗಳು ಸಿಗುತ್ತೆ. CBSE NCERT ಬುಕ್ಸ್ ಗಳು 8th ಇಂದ 10th ವರೆಗೂ, 11th 12th ವರೆಗೂ ಕೂಡ ಹಿಂದೆ ನಿಮ್ಗೆ ಕೆಲವೊಂದು ಗ್ರಾಮೆಟಿಕಲ್ ವರ್ಕ್ಸ್ ಅಂತ ಕೊಟ್ಟಿರ್ತಾರೆ. ರೈಟಿಂಗ್ ಪಾರ್ಟ್ ಅಲ್ಲಿ ಕೊಟ್ಟಿರುವಂತದನ್ನ ನೀವು ಆಯ್ಕೆ ಮಾಡಿ ಬರಿಬಹುದು. ಇಲ್ಲ ಮೇಡಮ್ ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ, ಹುಡ್ಕೋದು ತುಂಬಾ ಕಷ್ಟ ನಿಮ್ಗೆ ಆಕ್ಚುಲಿ. ಸೊ ಹಾಗಿದ್ರೆ ನೀವು ನಮ್ಮ ತರಗತಿಗಳನ್ನ ಜಾಯಿನ್ ಆಗ್ಬೋದು. GPSTR ಹೊಸ ತರಗತಿಗಳನ್ನ ನಾವು ಶುರು ಮಾಡ್ತಾ ಇದೀವಿ. ಎಲ್ಲಾ ವಿಷಯಗಳಿಗೂ ಕೂಡ ಹೊಸದಾದಂತಹ ತರಗತಿಗಳನ್ನ ಶುರು ಮಾಡ್ತಾ ಇದೀವಿ. ನ್ಯೂ ಬ್ಯಾಚಸ್ ಗಳು ಅರೈವ್ ಆಗ್ತಾ ಇದೆ. ಯಾವಾಗ ಆಗುತ್ತೆ ಮೇಡಮ್ ಹೊಸ ಬ್ಯಾಚಸ್ ಅಂತಂದ್ರೆ ನೋಡಿ, ನಾವು ಏಪ್ರಿಲ್ ಇಂದ ಹೊಸ ಬ್ಯಾಚ್ ಅನ್ನ ಶುರು ಮಾಡ್ತಾ ಇದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಜಾಯಿನ್ ಆಗ್ಬೋದು. ಏಪ್ರಿಲ್ 5ನೇ ತಾರೀಕಿನಿಂದ 5th ಇಂದ ನಿಮ್ಗೆ ಸುಮಾರು 16th ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. 16ನೇ ಬ್ಯಾಚ್ ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ.
ಯಾರಿಗೆ ಈ ತರಗತಿಗಳನ್ನ ಜಾಯಿನ್ ಆಗ್ಬೇಕು ಅಂತ ಬಯಸ್ತಿರೋ ಎಲ್ಲಾ ವಿಷಯಗಳು ಇದೆ. ಸೈನ್ಸ್ ಮ್ಯಾಥ್ಸ್ ನವರಿಗೆ, CBZ ನವರಿಗೆ ಇಂಗ್ಲಿಷ್ ಮೀಡಿಯಂ ಕೂಡ ಅವೈಲಬಿಲಿಟಿ ನಮ್ಮಲ್ಲಿ ಇದೆ. ಯಾರಿಗೆಲ್ಲ ಜಾಯಿನ್ ಆಗ್ಬೇಕು ಅಂತ ಅನ್ಸುತ್ತೋ ನೀವ್ ಈ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 82176704 ಹಾಗೆ 05. ಏಪ್ರಿಲ್ 5ನೇ ತಾರೀಕಿನಿಂದ ಹೊಸ ಬ್ಯಾಚಸ್ ಗಳು ಶುರುವಾಗುತ್ತೆ. GPSTR ಇಂಗ್ಲಿಷ್ ಶುರುವಾಗುತ್ತೆ, GPSTR ಸೈನ್ಸ್ ಮ್ಯಾಥ್ಸ್ ಗೆ, GPSTR CBZ ಗೆ, ಹಾಗೆ GPSTR ಸೋಷಿಯಲ್ ಸೈನ್ಸ್ ಗೆ. ಸೊ ಯಾರಿಗೆಲ್ಲ ತರಗತಿಗಳ ಅವಶ್ಯಕತೆ ಇದೆ, ಯಾವುದೊಂದು ಕೂಡ ನೀವು ಹೊರಗಡೆ ಪುಸ್ತಕಗಳನ್ನ ಓದೋ ಅಂತ ಅವಶ್ಯಕತೆನೆ ಬೀಳಲ್ಲ. ಪೇಪರ್ 1, ಪೇಪರ್ 2, ಪೇಪರ್ 3 ಮೂರು ಪೇಪರ್ಗಳು ಕೂಡ ನಾವು ನಿಮ್ಗೆ ಟೀಚಿಂಗ್ ಮಾಡ್ಕೊಡುತ್ತಾ ಇದ್ದೀವಿ. ಸೊ ಹಾಗಾಗಿ ಇಂಟ್ರೆಸ್ಟ್ ಇರುವಂತ ವಿದ್ಯಾರ್ಥಿಗಳು ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. 6361153623 ನಂಬರ್ನ ನೀವು ನೋಟ್ ಮಾಡ್ಕೊಳ್ಳಿ. ಓಕೆ, ಹಾಗಾದ್ರೆ ಈಗ GPSTR ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಯ್ತು. ನೆಕ್ಸ್ಟ್ ನಾವು ಬರೋಣ GPSTR ಸೋಷಿಯಲ್ ಸೈನ್ಸ್ ಹೇಗಿರುತ್ತೆ. ಸೋಷಿಯಲ್ ಸೈನ್ಸಿಗೆ ಹೋಗೋಣ. ನೋಡಿ, ಒಂದೊಂದನ್ನೇ ನಾನು ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ, ಕನ್ಫ್ಯೂಷನ್ ಮಾಡ್ಕೊಳ್ಳಾರ್ದಂಗೆ ಆರಾಮಾಗಿ ನೀವು ನೋಡ್ಕೊಳ್ಳಿ. ಸೋಷಿಯಲ್ ಸೈನ್ಸ್ ಬಂದ್ಬಿಟ್ಟು 400 ಅಂಕಗಳಿಗಿರುತ್ತೆ. ಇದ್ಯಾಕಪ್ಪ 400 ಅಂಕಗಳು ಅಂತ ಅಂದಾಗ ವೆರಿ ಸಿಂಪಲ್. ಫಸ್ಟ್ ನಾನು GK ಏನ್ ಹೇಳಿದೆ ಅದು 150 ಅಂಕಗಳಿಗೆ ಇರ್ತದೆ. ಇದು ಕಂಪ್ಲೀಟ್ಲಿ MCQs ಕ್ವಶನ್ಸ್ ಆಗಿರುತ್ತೆ ಅಂತ ಹೇಳಿದೆ ಅಲ್ವಾ. ಇಲ್ಲಿ ಯಾವ್ಯಾವ ವಿಷಯಗಳು ಇರುತ್ತೆ ಅನ್ನೋದನ್ನ ಕೂಡ ಹೇಳಿದ್ದೀನಿ. ಎಜುಕೇಶನ್ ಸೈಕಾಲಜಿ, ವ್ಯಾಲ್ಯೂ ಎಜುಕೇಶನ್, ಕಂಪ್ಯೂಟರ್, ಕನ್ನಡ, ಇಂಗ್ಲಿಷ್ ಮತ್ತೆ ಸಾಮಾನ್ಯ ಜ್ಞಾನ. ಓಕೆ, ಇದು ಫಸ್ಟ್ ಪೇಪರ್ 1. ಓಕೆ, ಪೇಪರ್ 1. ಪೇಪರ್ 1 ನಲ್ಲಿ ಎಷ್ಟು ಅಂಕಗಳನ್ನ ಗಳಿಸ್ಬೇಕು ಅಂದ್ರೆ ಎಷ್ಟಾದ್ರೂ ತೆಗಿರಿ, ಅದು ನಿಮ್ಮ ಇಷ್ಟ. ಯಾವುದೇ ಇಲ್ಲಿ ನೆಗೆಟಿವ್ ಅಂಕಗಳು ಇಲ್ಲ. ನೋ ನೆಗೆಟಿವ್ ಮಾರ್ಕ್ಸ್. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಡಿ. ಯಾವುದೇ ನೆಗೆಟಿವ್ ಅಂಕಗಳಿರಲ್ಲ. ಎಲ್ಲಾ ಕ್ವಶನ್ಸ್ ಗಳನ್ನ ನೀವು ಅಟೆಂಡ್ ಮಾಡಿ, ತೊಂದ್ರೆ ಇಲ್ಲ. ಪೇಪರ್ 1 150 ಮಾರ್ಕ್ಸಿಗೆ ಆಯ್ತು. ಇನ್ನು ನಾನು ಪೇಪರ್ 2 ಬಗ್ಗೆ ಹೇಳಲೇಬೇಕಲ್ವಾ. ಸೊ ಪೇಪರ್ 2 ಏನ್ ಹೇಳುತ್ತೆ ಅನ್ನೋದಾದ್ರೆ, ನಿಮ್ಗೆ ಸೋಷಿಯಲ್ ಸೈನ್ಸ್ ಪತ್ರಿಕೆ ಇರುತ್ತೆ ಪೇಪರ್ 2. ಓಕೆ, ಸೋಷಿಯಲ್ ಸೈನ್ಸ್ ಪತ್ರಿಕೆ ಬಂದ್ಬಿಟ್ಟು ನಿಮ್ಗೆ 150 ಅಂಕಗಳಿಗೆ ಇರುವಂತಹ ಪತ್ರಿಕೆ. ಸೊ 150 ಅಂಕಗಳಲ್ಲಿ ನಿಮಗೇನ್ ಮಾಡ್ತಾರೆ, 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ. 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇನ್ನು 100 ಅಂಕಗಳೇನಾಗಿರುತ್ತೆ ಅಂದ್ರೆ ಡಿಸ್ಕ್ರಿಪ್ಟಿವ್ ಇರುತ್ತೆ, ವಿವರಣಾತ್ಮಕ ಪತ್ರಿಕೆ ಇರುತ್ತೆ. ಸೊ ಈ 100 ಅಂಕಗಳಲ್ಲಿ ನೀವು ಎಷ್ಟು ಅಂಕಗಳನ್ನ ಗಳಿಸಬಹುದು, ನಿಮ್ಮ ಕೆಪಾಸಿಟಿ ನೋಡಿ. ಈ ಸೋಷಿಯಲ್ ಸೈನ್ಸ್ ಪೇಪರ್ 2 ನಲ್ಲಿ ನೀವು 150 ಅಂಕಗಳಿಗೆ ಮ್ಯಾಕ್ಸಿಮಮ್ 67.5 ಅಂಕಗಳನ್ನ ಗಳಿಸಲೇಬೇಕು. ಇದು ಕಡ್ಡಾಯ. ಮೊದ್ಲೆಲ್ಲ 75 ಅಂಕಗಳನ್ನ ಗಳಿಸಬೇಕಾಗಿತ್ತು, ಈಗ 67.5. ಅದೇ ತರನೇ ಇಂಗ್ಲಿಷ್ ನಲ್ಲೂ ಕೂಡ ಅಷ್ಟೇ. ಸೆಕೆಂಡ್ ಪೇಪರ್ ಇಂಗ್ಲಿಷ್ ನಲ್ಲಿ 67.5 ಅಂಕಗಳನ್ನ ನೀವು ಗಳಿಸಲೇಬೇಕು, ಕಂಪಲ್ಸರಿ. ಅದು ಅಂಕ ಗಳಿಸಿದ್ರೆ ನಿಮಗೆ ನೆಕ್ಸ್ಟ್ ಪೇಪರ್ ವ್ಯಾಲ್ಯೂಯೇಷನ್ ಆಗುವಂಥದ್ದು. ಸರಿನಾ? 100 ವಿವರಣಾತ್ಮಕ ಪ್ರಶ್ನೆಗಳಿರುತ್ತೆ. ಅಂದ್ರೆ 100 ಮಾರ್ಕ್ಸ್ಗೆ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟು 50 ಮಾರ್ಕ್ಸ್ಗೆ ಮಲ್ಟಿಪಲ್ ಚಾಯ್ಸ್ ಕೊಡ್ತಾರೆ. ಇದಿಷ್ಟು ಆಯ್ತು. ಇನ್ನು ಪೇಪರ್ 3 ಬರುತ್ತೆ ನಿಮ್ಗೆ. ಯಾರು ಸೋಷಿಯಲ್ ಸೈನ್ಸ್ ಇದ್ದೀರಾ? ನಿಮ್ಗೆ ಪೇಪರ್ 3 ಕೂಡ ಇದೆ. ಪೇಪರ್ 3 ನಲ್ಲಿ ಯಾವ್ದಿರುತ್ತೆ ಅಂದ್ರೆ ಕಡ್ಡಾಯ ಕನ್ನಡ. ಎಲ್ಲಾರು ಬರಿಬೇಕಿದ್ನ, ನಾ ಬರಿಬೇಕಾ ನೀ ಬರಿಬೇಕಾ ಅನ್ನೋದಿಲ್ಲ. ಕಡ್ಡಾಯ ಕನ್ನಡ ಪತ್ರಿಕೆಯನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಬರಿಬೇಕು, ಇಂಗ್ಲಿಷ್ ಶಿಕ್ಷಕರನ್ನ ಹೊರತುಪಡಿಸಿ. ಇಲ್ಲಿ ಸೋಷಿಯಲ್ ಸೈನ್ಸ್, ಸೈನ್ಸ್ ಮ್ಯಾಥ್ಸ್ ಮತ್ತೆ ಜೀವ ವಿಜ್ಞಾನ ಶಿಕ್ಷಕರನ್ನ ಹೊರತುಪಡಿಸಿ ಇನ್ನ ಉಳಿದಂತಹ ಇಂಗ್ಲಿಷ್ ಏನಿದ್ರೆ ಅವರು ಕಡ್ಡಾಯ ಕನ್ನಡ ಬರೆಯೋ ಅವಶ್ಯಕತೆ ಇಲ್ಲ. ಕಡ್ಡಾಯ ಕನ್ನಡ 100 ಅಂಕಗಳಿಗೆ ಕೇಳ್ತಾರೆ, 100 ಮಾರ್ಕ್ಸ್ ಇರುತ್ತೆ. ಸೊ SSLC ಲೆವೆಲ್ ನಲ್ಲಿ ಈ ಒಂದು ಪತ್ರಿಕೆ ಇರುವಂತದ್ದು. 100 ಅಂಕಗಳಿಗೆ ನೀವು 50 ಅಂಕಗಳನ್ನ ಕಂಪಲ್ಸರಿ ತಗೊಳ್ಬೇಕು. 50 ಕಂಪಲ್ಸರಿ ತಗೊಳ್ಬೇಕಾಗತ್ತೆ. ಓಕೆ, 50 ಅಂಕಗಳನ್ನ ನೀವು ತಗೊಳ್ದೇ ಇದ್ರೆ ಪೇಪರ್ ವ್ಯಾಲ್ಯೂಯೇಷನ್ ಆಗಲ್ವಾ? ಆಗಲ್ಲ. ಕಡ್ಡಾಯ ಕನ್ನಡದಲ್ಲಿ ನಿಮಗೆ ಸಂಪೂರ್ಣ ವ್ಯಾಕರಣವನ್ನ ಓದ್ಕೋಬೇಕು. ಅದಲ್ದಂಗೆನೆ ನಿಮ್ಗೆ ಕೆಲವೊಂದು ಸಾಹಿತ್ಯಗಳ ಬಗ್ಗೆನೂ ಕೂಡ ಗೊತ್ತಿರ್ಬೇಕು. ಅದಲ್ದಂಗೆ ನೆಕ್ಸ್ಟ್ ನಿಮ್ಗೆ ಪತ್ರ ಬರಹ ಆಗಿರ್ಬೋದು, ಪ್ರಬಂಧ ಆಗಿರ್ಬೋದು, ಗಾದೆ ಮಾತುಗಳಾಗಿರ್ಬಹುದು, ನೆಕ್ಸ್ಟ್ ಚಿತ್ರ ನೋಡಿ ಬರೆಯೋದಾಗಿರ್ಬಹುದು, ಪ್ಯಾಸೇಜ್ ಗಳನ್ನ ಕೊಟ್ಟು ಅದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ.
ಈ ತರ ವೆರೈಟೀಸ್ ಆಫ್ ಕ್ವಶನ್ಸ್ ಗಳನ್ನ ನಿಮ್ಗೆ GPT ಪೇಪರ್ 3 ನಲ್ಲಿ ಕೇಳಲಾಗುತ್ತೆ. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಕಡ್ಡಾಯ ಕನ್ನಡ ಏನಿದೆ ಇದು ಸೈನ್ಸ್ ನವರಿಗೆ, ಮ್ಯಾಥ್ಸ್ ನವರಿಗೆ, CBZ ನವರಿಗೆ, ಹಾಗೆ ಸೋಷಿಯಲ್ ಸೈನ್ಸ್ ನವರಿಗೆ, ಇಷ್ಟು ಟೀಚರ್ಸ್ ಗೆ ಇದು ಅಪ್ಲೈ ಆಗುವಂತಹ ಒಂದು ಪತ್ರಿಕೆ. ಇದಿಷ್ಟು ಸೋಷಿಯಲ್ ಸೈನ್ಸ್. ಇನ್ನ ನಾವು ಜೀವ ವಿಜ್ಞಾನ, ಸೊ ಜೀವ ವಿಜ್ಞಾನ ಹುದ್ದೆಗೆ ಎಕ್ಸಾಮ್ ಅನ್ನ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಇವ್ರಿಗೂ ಕೂಡ 3 ಪೇಪರ್ ಇರುತ್ತೆ. 3 ಪೇಪರ್ಸ್. ಓಕೆ, 3 ಪೇಪರ್ಸ್ ಅಲ್ಲಿ ಪೇಪರ್ 1 ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಏನಿರುತ್ತೆ. ಸಾಮಾನ್ಯ ಪತ್ರಿಕೆ ಅಥವಾ GK ಪೇಪರ್ 150 ಅಂಕಗಳಿಗಿರುತ್ತೆ. ಸೇಮ್ ಈಗಾಗ್ಲೇ ನಾನು ಹೇಳಿದೀನಿ, ಮೇಲಿನ ನೋಡ್ಕೊಂಡ್ ಬಂದ್ರೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಎರಡನೇ ಪತ್ರಿಕೆ ಬಂದ್ಬಿಟ್ಟು ನಿಮ್ಮ ಮೆಥಡ್ ಏನು CB ಮೆಥಡ್ ಪ್ಲಸ್ ಮ್ಯಾಥಮೆಟಿಕ್ಸ್ ಕೂಡ ಇನ್ಕ್ಲೂಡಿಂಗ್ ಇರುತ್ತೆ, ಅದು ಕೂಡ 150ಕ್ಕೆ ಇರುತ್ತೆ. ವಿವರಣಾತ್ಮಕ 50 ಮಲ್ಟಿಪಲ್ ಚಾಯ್ಸ್ ಇದ್ದು ಇನ್ನ 100 ನಿಮ್ಗೆ ವಿವರಣಾತ್ಮಕ ಪ್ರಶ್ನೆಗಳನ್ನ ಕೇಳ್ತಾರೆ. ಅದನ್ನ ಬಿಟ್ಬಿಟ್ರೆ ಥರ್ಡ್ ಪೇಪರ್ ಕಡ್ಡಾಯ ಕನ್ನಡ, ನಿಮಗೂ ಕೂಡ ಕಡ್ಡಾಯ ಕನ್ನಡ. ಇದು ಕೂಡ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ಅಂದ್ರೆ 100 ಮಾರ್ಕ್ಸ್ ಇರುತ್ತೆ. ಎಷ್ಟು? 100 ಮಾರ್ಕ್ಸ್. ನೀವು ಕೂಡ 150ಕ್ಕೆ 67.5 ಅಂಕಗಳನ್ನ ಗಳಿಸಲೇಬೇಕು, 100ಕ್ಕೆ 50 ಅಂಕಗಳನ್ನ ಗಳಿಸಲೇಬೇಕು. ಇದು ಕಂಪಲ್ಸರಿ. ಜೀವ ವಿಜ್ಞಾನ, ನಮ್ಮಲ್ಲಿ ನಿಮ್ಗೆ ಜೀವ ವಿಜ್ಞಾನಕ್ಕೆ, ಗಣಿತ ವಿಜ್ಞಾನಕ್ಕೆ, ಸೋಷಿಯಲ್ ಸೈನ್ಸ್ಗೆ ಎಲ್ಲಾ ಒಂದು ಶಿಕ್ಷಕರಿಗೆ ಬೇಕಾದಂತಹ PDF ನೋಟ್ಸ್ಗಳು, ವಿಡಿಯೋಸ್ಗಳು ಅವೈಲಬಿಲಿಟಿ ಇರುತ್ತೆ. ಇಂಗ್ಲಿಷ್ ಮೀಡಿಯಂ ನಲ್ಲಿ ಜೀವ ವಿಜ್ಞಾನನೂ ಇದೆ, ಸೈನ್ಸ್ ಮ್ಯಾಥ್ಸ್ ಇದೆ. ಸೋಷಿಯಲ್ ಸೈನ್ಸ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೊಡಲ್ಲ. ಓಕೆ, ಯಾರಿಗಾದ್ರೂ GPSTR ಹೊಸ ತರಗತಿಗಳು ಬೇಕು ಅನ್ನೋದಾದ್ರೆ ಇದೇ ಬರೋಂತಹ ಏಪ್ರಿಲ್ 5ರಿಂದ ನೆನ್ಪಿಟ್ಕೊಳ್ಳಿ, ಏಪ್ರಿಲ್ 5ನೇ ತಾರೀಕಿನಿಂದ ನಿಮ್ಗೆ ಹೊಸ ಬ್ಯಾಚಸ್ ಗಳನ್ನ ಶುರು ಮಾಡ್ತಾ ಇದೀವಿ. ಯಾರಿಗಾದ್ರೂ ಕ್ಲಾಸಸ್ ಗಳನ್ನ ತಗೊಳ್ಬೇಕು ಅಂತ ಅನ್ನೋದಾದ್ರೆ ದಯಮಾಡಿ ಪ್ರತಿಯೊಬ್ರು ಕೂಡ ನೀವು ಜಾಯಿನ್ ಆಗ್ಬೋದು. ನೋಡಿ, ನಂಬರ್ ಬಂದ್ಬಿಟ್ಟು 8217670405. ಓಕೆ, ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನ 6361153623 ನಂಬರ್ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬೇಗನೆ ನೀವು ತಗೊಂಡ್ರಿ ಅಂತಂದ್ರೆ ನಿಮ್ಗೆ ಓದ್ಕೊಳ್ಳೋದಿಕ್ಕೆ ಈಸಿ ಆಗುತ್ತೆ. TET ಎಕ್ಸಾಮ್ ನಂತರದಲ್ಲಿ PSTR GPSTR ನೋಟಿಫಿಕೇಶನ್ ಆಗುವಂತ ಸಾಧ್ಯತೆಗಳು ತುಂಬಾ ದಟ್ಟವಾಗಿರೋದ್ರಿಂದ ನಾನು ನಿಮ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರೋದು. ಸರಿನಾ? ಇನ್ನ ಉಳ್ಕೊಂಡಿರುವಂತದ್ದು ಸೈನ್ಸ್ ಮತ್ತೆ ಮ್ಯಾಥ್ಸ್. ಓಕೆ, ಸೈನ್ಸ್ ಮ್ಯಾಥ್ಸ್ ಟೀಚರ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಇರುತ್ತೆ, ನಿಮ್ಗೂ ಕೂಡ ಕಾಮನ್ ಆಗಿ 3 ಪೇಪರ್ಸ್. 3 ಪೇಪರ್ಸ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದ್ರೆ 400 ಮಾರ್ಕ್ಸ್ ಇರುತ್ತೆ. ಸೇಮ್ 400 ಮಾರ್ಕ್ಸ್ ಇರುತ್ತೆ. ಪೇಪರ್ 1 ಬಂದ್ಬಿಟ್ಟು ನಿಮ್ಗೆ GK ಪೇಪರ್ 150 ಅಂಕಗಳಿಗಿರುತ್ತೆ. 2 ಬಂದ್ಬಿಟ್ಟು ನಿಮ್ಮ ಮೆಥಡ್ ಪೇಪರ್ ಸೈನ್ಸ್ ಮ್ಯಾಥ್ಸ್ ಏನಿದೆ ಅದನ್ನ ಕೂಡ ಕೇಳ್ತಾರೆ 150 ಮಾರ್ಕ್ಸ್ಗೆ. ಅಲ್ಲಿ 50 ಏನಾಗಿರುತ್ತೆ ಅಂದ್ರೆ MCQs ಆಗಿರುತ್ತೆ. ಇನ್ನ 100 ಬಂದ್ಬಿಟ್ಟು ಡಿಸ್ಕ್ರಿಪ್ಟಿವ್ ಇರುತ್ತೆ ನಿಮ್ಗೆ. ಓಕೆ, ಎಲ್ರಿಗೂ ಕಾಮನ್ ಆಗಿ. ಓಕೆ, ಥರ್ಡ್ ಪೇಪರ್ ಏನಿದೆ ಕಡ್ಡಾಯ ಕನ್ನಡ. ಸೊ ಕಡ್ಡಾಯ ಕನ್ನಡ ನಿಮ್ಗೂ ಕೂಡ ಇಲ್ಲಿ 50 ಅಂಕಗಳನ್ನ ಗಳಿಸಲೇಬೇಕು, ಇಲ್ಲಾಂದ್ರೆ ಪೇಪರ್ ಇವ್ಯಾಲ್ಯೂಯೇಟ್ ಆಗಲ್ಲ. ಸೊ ಓಕೆ, ಕಡ್ಡಾಯ ಕನ್ನಡ 100 ಮಾರ್ಕ್ಸ್ಗೆ ಇಲ್ಲಿ 50 ಮಾರ್ಕ್ಸ್ ಅನ್ನ ತಗೊಳ್ಳೇಬೇಕು. ಇಲ್ಲಿ 67.5 ಅಂಕಗಳನ್ನ ಗಳಿಸಲೇಬೇಕು. ಸೊ ಓಕೆ, ಇದಿಷ್ಟು ನಾನ್ ನಿಮಗೆ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನ ಕೊಟ್ಟಿರುವಂತದ್ದು. ಇದನ್ನೆಲ್ಲವನ್ನ ನೀವು ತಲೆಯಲ್ಲಿ ಇಟ್ಕೊಂಡು ನಾನು ಏನ್ ಓದ್ಬೇಕು ಏನ್ ಓದ್ಬಾರ್ದು ಅನ್ನೋದನ್ನ ಫಸ್ಟ್ ನೀವು ಟೈಮ್ ಟೇಬಲ್ ಅನ್ನ ಹಾಕೊಳ್ಳಿ. ಯಾಕೆ ಅಂತಂದ್ರೆ ಈ ವರ್ಷ ಕರೀದೇ ಇದ್ರು ಕೂಡ ನೆಕ್ಸ್ಟ್ ಇಯರ್ ಆದ್ರೂ ನಿಮ್ಗೆ ಎಕ್ಸಾಮ್ ನೋಟಿಫಿಕೇಶನ್ ಮಾಡೇ ಮಾಡ್ತಾರೆ. ಅದು ತುಂಬಾ ಅಗತ್ಯವಾಗಿರೋದ್ರಿಂದ ತಲೆಗೆ ಬಿಸಿ ಮಾಡ್ಕೊಳ್ಳಾರ್ದಂಗೆ ಎಷ್ಟು ಸಾಧ್ಯವಾಗುತ್ತೋ ಡೈಲಿ ನೀವು ಅದಕ್ಕೊಂದಷ್ಟು ಟೈಮ್ ಅನ್ನ ತೆಗ್ದಿಟ್ಟು ಸ್ಟಡಿ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ನಿಮ್ ಲೈಫ್ ಅಲ್ಲಿ ಒಂದು ಸಕ್ಸಸ್ಫುಲ್ ಜರ್ನಿಯನ್ನ ನೀವು ಕಾಣ್ಬೋದು. ಓದ್ದೇ ಹೋದ್ರೆ ನಾವ್ ಏನನ್ನೂ ಕೂಡ ಸಾಧನೆ ಮಾಡಕ್ ಆಗಲ್ಲ, ಅದನ್ನ ತಲೆಯಲ್ಲಿ ನಿಮಗೆ ಬರ್ಲಿ. ಸೊ ರೆಫರೆನ್ಸ್ ಬುಕ್ಸ್ ಅಂತ ಬಂದಾಗ NCERT ಸೊಲ್ಯೂಷನ್ಸ್ ಬುಕ್ಸ್ ಗಳನ್ನ ಓದ್ಕೊಳ್ಬಹುದು. ಇಲ್ಲಿ GK ಅಲ್ಲಿ 150 ಮಾರ್ಕ್ಸ್ಗೆ ಶೈಕ್ಷಣಿಕ ಮನೋವಿಜ್ಞಾನ, ಕನ್ನಡ, ಇಂಗ್ಲಿಷ್, ವ್ಯಾಲ್ಯೂ ಎಜುಕೇಶನ್, ಬೇರೆ ಬೇರೆ ಎಲ್ಲಾ ನಿಮ್ಗೆ ಓದ್ಕೊಳ್ಬೇಕು ಅಂತಂದ್ರೆ ಒಂದಷ್ಟು ಸಿಲೆಬಸ್ ಅನ್ನ ತಗೊಂಡು ನೀಟಾಗಿ ಆ ಸಿಲೆಬಸ್ ಪ್ರಕಾರನೇ ತರಗತಿಗಳನ್ನ ನೋಡ್ತಾ ಹೋಗ್ಬೇಕು, ಪುಸ್ತಕಗಳನ್ನ ಕೊಂಡ್ಕೊಳ್ಬೇಕಾಗತ್ತೆ. ಅದೆಲ್ಲ ತೊಂದರೆ ಆಗುತ್ತೆ ಅನ್ನೋದಾದ್ರೆ ನಮ್ಮಲ್ಲಿ ಎಲ್ಲ 3 ಪತ್ರಿಕೆಗಳು ಕೂಡ ನಿಮ್ಗೆ ಕ್ಲಾಸಸ್ಗಳು ಅವೈಲಬಿಲಿಟಿ ಇರುತ್ತೆ. ಯಾರಿಗೆಲ್ಲ ಅಗತ್ಯ ಇದೆನೋ
ಅವ್ರು ಯಾವುದೇ ಸ್ಟೂಡೆಂಟ್ಸ್ ಆಗಿರ್ಲಿ, ಸೊ ನೀವು ನಮ್ಮ ತರಗತಿಗಳನ್ನ ತಗೊಳ್ಬಹುದು. ಸದ್ಯಕ್ಕೆ ಏಪ್ರಿಲ್ 5ರವರೆಗೂ ಕೂಡ ಒಂದು ಆಫರ್ ಅನ್ನ ಕೂಡ ನಾನು ಬಿಟ್ಟಿದ್ದೀನಿ. ಸೊ ಯುಗಾದಿ ಆಫರ್ ಅಂತ ಹೇಳ್ಬಿಟ್ಟು ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್, ಈಗ ನಾನು ನಿಮ್ಗೆ ಸುಮಾರು ವಿಷಯಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟೆ. ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನು ಅನ್ನೋದು ಸಂಪೂರ್ಣವಾಗಿ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾದ್ರೆ ಎಕ್ಸಾಮ್ ಪ್ರಿಪರೇಷನ್ಸ್ ಅನ್ನ ಹೇಗ್ ಮಾಡ್ಬೇಕು ಅಲ್ವಾ? ಹೌ ಟು ಪ್ರಿಪೇರ್ ಫಾರ್ GPS ಎಕ್ಸಾಮ್, ಇದು ಒಂದು ದೊಡ್ಡ ತಲೆನೋವು ಎಲ್ಲರಿಗೂ. ಎಷ್ಟು ಅವರ್ ನಾನು ಸ್ಟಡಿ ಮಾಡ್ಬೇಕಾಗತ್ತೆ? ನೀವು ಡೈಲಿ ಏನಿಲ್ಲ ಅಂತಂದ್ರು ಮ್ಯಾಕ್ಸಿಮಮ್ ಒಂದು 5 to 6 ಅವರ್ಸ್ ಆದ್ರೂ ನೀವು ಇದಕ್ಕೆ ಟೈಮ್ ಕೊಡ್ಲೇಬೇಕು. ಯಾರೆಲ್ಲ ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆ ಅಂತಂದ್ರೆ ಟಿಇಟಿಲಿ ಒಂದು ಉತ್ತಮ ಸ್ಕೋರ್ ಮಾಡಿದ್ರೆ ಈ ಸಿಇಟಿ ನಲ್ಲಿ ಸ್ಕೋರ್ ಅವೆರಡಕ್ಕೂ ಕೂಡ ಟ್ಯಾಲಿ ಆಗ್ತದೆ. ಸೊ ನೀವೇನಾದ್ರೂ ಟಿಇಟಿನಲ್ಲಿ ಸ್ವಲ್ಪ ಕಡಿಮೆ ಅಂಕಗಳನ್ನ ಗಳಿಸಿದ್ರೆ ಇಲ್ಲಿ ಸ್ವಲ್ಪ ಸ್ಕೋರ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ನೀವು 5 to 6 ಅವರ್ಸ್ ಸ್ಟಡಿ ಅವರ್ಸ್ ಅಂತ ಹೇಳಿ ಅದಕ್ಕೆ ನೀವು ಮೀಸಲಾಗಿಡ್ಬೇಕಾಗತ್ತೆ. ಅಷ್ಟೇನಾ ಮೇಡಮ್? ಅಷ್ಟೇ ಅಲ್ಲ, ಕಾನ್ಸಂಟ್ರೇಷನ್ ತುಂಬಾ ಇಂಪಾರ್ಟೆಂಟ್. ಓಕೆ, ನಾನು ಏನ್ ಓದ್ತಾ ಇದ್ದೀನಿ ಏನಿಲ್ಲ, ಸೊ ನಾನು ಯಾವ್ದನ್ನ ಇಲ್ಲಿ ತಗೊಳ್ಬೇಕು ಯಾವ್ದನ್ನ ತಗೊಳ್ಬಾರ್ದು ಅನ್ನೋ ಒಂದು ಕಾನ್ಸಂಟ್ರೇಷನ್ ಮೈಂಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿಲೆಬಸ್ ಅನ್ನ ನೋಡ್ಕೊಳ್ಳಿ. ಸಿಲೆಬಸ್ ತುಂಬಾ ಇಂಪಾರ್ಟೆಂಟ್. ನಾನು ಹೇಳ್ತಾ ಇರ್ತೀನಿ ಪ್ರತಿ ಸಲ, ಮೇಡಮ್ ಸಿಲೆಬಸ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಅಲ್ಲಿ ಸಿಲೆಬಸ್ ಕಾಪಿಯನ್ನ ಶೇರ್ ಮಾಡ್ತೀನಿ, ಅದ್ರ ಹತ್ರ ನೀವು ನೋಡ್ಕೊಂಡ್ರೆ ಸಿಲೆಬಸ್ ಅನ್ನ ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಅರ್ಧ ನೀವು ಒಂದಷ್ಟು ಪೋರ್ಷನ್ಸ್ ಮುಗಿಸ್ದಂಗ ಆಗ್ಬಿಡತ್ತೆ. ಏನ್ ಓದ್ತೀನಿ, ಯಾವ್ದಕ್ ಸ್ಟ್ರೆಸ್ ಕೊಡ್ಬೇಕು, ಯಾವ್ದಕ್ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದು ನನಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ನಮಗೆ ಕ್ಲಾರಿಟಿ ಇಲ್ದಂಗೆ ನಾವ್ ಏನೋ ಇಟ್ಕೊಂಡು ಕೂತಿದೀವಿ ಅಂದ್ರೆ ಕಷ್ಟ ಅಲ್ವಾ? ಅದಕ್ಕೆ ಸಿಲೆಬಸ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಕಲೆಕ್ಷನ್ಸ್ ತಗೊಂಡು ಅದಕ್ಕೆ ಆನ್ಸರ್ಸ್ ಗಳನ್ನ ಮಾಡ್ತಾ ಹೋಗ್ರಿ. ಆನ್ಸರ್ಸ್ ಕೊಟ್ಟಿದ್ದಾರೆ ಮೇಡಮ್ ನಾವೇನ ಆನ್ಸರ್ ಮಾಡೋದಂತಲ್ಲ, ಅಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಏನಿರುತ್ತೆ ಆ ಡಿಸ್ಕ್ರಿಪ್ಟಿವ್ ಪೇಪರ್ ಅನ್ನ ಬರಿತಾ ಬರಿತಾ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಸ್ಟಡಿ ಮಾಡುವಾಗ ರೈಟಿಂಗ್ ಸ್ಕಿಲ್ ಅನ್ನ ಚೆನ್ನಾಗಿ ಬೆಳೆಸ್ಕೊಳ್ಳಿ. ನೋಡಿ, ವಿಥೌಟ್ ರೈಟಿಂಗ್ ಸ್ಕಿಲ್ ಇಲ್ಲಿ ನಾನು ಏನೂ ಮಾಡಕ್ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಿಮ್ಮ ರೈಟಿಂಗ್ ಸ್ಕಿಲ್ ಅನ್ನ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಯಾಕೆಂದ್ರೆ ಜಸ್ಟ್ ಒಂದು 3 ಅವರ್ಸ್ ಅಲ್ಲಿ ನಾವು 150 ಮಾರ್ಕ್ಸ್ ಕವರ್ ಮಾಡ್ಬೇಕು ರೈಟಿಂಗ್ ಅನ್ನ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಕನ್ನಡ 100 ಮಾರ್ಕ್ಸ್ ಗೆ 2.5 ಅವರ್ ಟೈಮ್ ಕೊಟ್ಟಿರ್ತಾರೆ. ಬೇರೆ ವಿಷಯಗಳಿಗೆ ಅಂದ್ರೆ ಸೈನ್ಸ್ ಮ್ಯಾಥ್ಸ್ ಆಗಿರ್ಲಿ, ಅದು ಮೆಥಡ್ ಪೇಪರ್ ಗಳನ್ನ ನೀವು ಬರೀತೀರಾ ಅಂತಂದ್ರೆ 3 ಅವರ್ಸ್ ಮಾತ್ರ ಟೈಮ್ ಇರುತ್ತೆ. ಆ ಟೈಮೇ ಸಾಕಾಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಹೆಚ್ಚು ಹೆಚ್ಚು ಬರಿತಾ ಬರಿತಾ ನೋಟ್ಸ್ ಗಳನ್ನ ಮಾಡ್ತಾ ಹೋಗಿ. ಬರೀ ಯಾವ್ದೋ ಒಂದು ಪುಸ್ತಕ ತಗೊಂಡೆ ಅದಕ್ಕೆ ಅಂಡರ್ಲೈನ್ ಮಾಡಿ ಅದಕ್ಕೆ ರೆಡ್ ಮಾರ್ಕ್ ಮಾಡಿ ಅಲ್ಲ, ಕೂತಿದ್ದು ನೋಟ್ಸ್ ಮೇಕಿಂಗ್ ಅನ್ನ ಮಾಡ್ತಾ ಹೋಗ್ರಿ. ಏನ್ ಇಂಪಾರ್ಟೆಂಟ್ ಇದೆ, ಎಷ್ಟು ನಾನು ಬರಿಬೇಕು, ಎಷ್ಟು ಪಾಯಿಂಟ್ ಔಟ್ ಮಾಡ್ಕೋಬೇಕು, ರೂಲ್ಸ್ ಗಳೇನಿದೆ, ರೆಗ್ಯುಲೇಷನ್ಸ್ ಏನೇನಿದೆ, ನಾನು ಹೆಂಗ್ ಬರ್ದ್ರೆ ಇಲ್ಲಿ ಮಾರ್ಕ್ಸ್ ಸಿಗುತ್ತೆ, ಒಂಥರ 10th ಮಕ್ಕಳಾಗಿ ನಾವು ಆಲೋಚನೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋದೇನಪ್ಪಾ ಅಂದ್ರೆ ರೈಟಿಂಗ್ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಕನ್ಸಿಸ್ಟೆನ್ಸಿ ಅಂತ ಹೇಳಿ ಕರಿತೀವಿ. ಕನ್ಸಿಸ್ಟೆನ್ಸಿ ಯಾರಿಗಿರೋದಿಲ್ವೋ ಅವ್ರು ನಿಜವಾಗ್ಲೂ ಲೈಫ್ ಅಲ್ಲಿ ಸಕ್ಸಸ್ ಆಗಕ್ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಇವತ್ತು ಓದ್ಕೊಂಡೆ ನಾಳೆ ಬಿಟ್ಟೆ, ನಾಳೆ ಓದ್ಕೊಂಡೆ ನಾಡಿದ್ ಬಿಟ್ಟೆ ಅಂತ ಮಾಡಬಾರ್ದು. ಡೈಲಿ ನೀವು ಅದಕ್ಕೆ ಮ್ಯಾಕ್ಸಿಮಮ್ ಟೈಮ್ ಅನ್ನ ಫಿಕ್ಸ್ಡ್ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ಸ್ಟಡಿ ಮಾಡ್ತಾ ಹೋಗ್ರಿ. ಏನೇ ಆಗಿರ್ಲಿ, ಮನೇಲಿ ಎಂತದ್ದೇ ತೊಂದರೆ ಇದ್ರು ಕೂಡ ಇವತ್ತು ನೀವು 5 ಅವರ್ಸ್ ಕೊಡಕ್ ಆಗದೆ ಇದ್ರು ಕೂಡ 1-2-3 ಅವರ್ಸ್ ಆದ್ರೂ ಅದಕ್ಕೆ ಮ್ಯಾಕ್ಸಿಮಮ್ ಟೈಮ್ ಕೊಟ್ಟು ನೀವು ಸ್ಟಡಿ ಮಾಡಿದ್ರಿ ಅಂತಂದ್ರೆ ನಿಮ್ಮ ಕನ್ಸಿಸ್ಟೆನ್ಸಿಯನ್ನ ನೀವು ಕಾಪಾಡ್ಕೊಂಡಂಗ್ ಆಗತ್ತೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್, ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡ್ರಿ, ಸಿಲೆಬಸ್ ಅನ್ನ ಕವರ್ ಮಾಡ್ಕೊಳ್ರಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಕಲೆಕ್ಷನ್ಸ್ ತಗೊಳ್ರಿ, ರೈಟಿಂಗ್ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಕಾನ್ಸಂಟ್ರೇಷನ್ ತುಂಬಾ ಇಂಪಾರ್ಟೆಂಟ್. ಟೈಮ್ ಟೇಬಲ್ ಎಲ್ಲದಕ್ಕಿಂತ ಮೇನ್ ಪಾಯಿಂಟ್. ಟೈಮ್ ಟೇಬಲ್ ನಿಮ್ ಕಣ್ಣಿಗೆ ಕಾಣಿಸ್ತಾ ಇರ್ಬೇಕದು ಟೈಮ್ ಟೇಬಲ್. ಆ ಟೈಮ್ ಟೇಬಲ್ ಅನ್ನ ಪ್ರತಿನಿತ್ಯ ಫಾಲೋ ಅಪ್ ಮಾಡುವಂತ ಪ್ರಯತ್ನವನ್ನ ನೀವು ಮಾಡಿ. ಸೊ ಹಿಂಗೇನಾದ್ರೂ ನೀವು ನೀಟಾಗಿ ವರ್ಕ್ ಮಾಡ್ತಾ ಹೋದ್ರಿ ಅಂತಂದ್ರೆ ಮ್ಯಾಕ್ಸಿಮಮ್ GPS ಓದೋದಕ್ಕೆ ನಮ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತಂದ್ರೆ 1-1.5-2 ವರ್ಷ ಬೇಕಾಗತ್ತೆ. ಅಷ್ಟು ಹೆವಿ ಸಿಲೆಬಸ್ ಇದೆ. ಆ ಹೆವಿ ಸಿಲೆಬಸ್ ಅನ್ನ ನಾವು ಕವರ್ ಮಾಡ್ಕೊಳ್ಬೇಕಪ್ಪ ಅಂದ್ರೆ 1 ವರ್ಷ ನೀಟಾಗಿ ಕೂತ್ಕೊಂಡಿದ್ದು ರಿವಿಷನ್ಸ್ ಗಳನ್ನೆಲ್ಲ ಮಾಡ್ತಾ ಹೋಗ್ಬೇಕು. ನೋಡಿ, ಇನ್ನೊಂದೇನಪ್ಪಾ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್, 1 ವಾರ ನಾವೇನ್ ಓದಿದ್ವೋ ಅದನ್ನ 1 ವಾರದಲ್ಲಿ ಕಂಪ್ಲೀಟ್ ರಿವಿಷನ್ ಮಾಡ್ಬೇಕು.
ರಿವಿಷನ್ ಯಾವುದು ನಾವು ಮಾಡ್ತಾ ಇಲ್ಲ ಅಂತಂದ್ರೆ ಕಷ್ಟ ಆಗತ್ತೆ. ರಿವಿಷನ್ಸ್ ಗಳು ಪುನರಾವರ್ತನೆಗಳು ಒಂದ್ ರೀತಿ ನಮ್ಗೆ ಕೈಗನ್ನಡಿ ಇದ್ದ ಹಾಗೆ. ರಿವಿಷನ್ಸ್ ಗಳನ್ನ ಪದೇ ಪದೇ ಮಾಡ್ತಾ ಹೋದಂಗೆಲ್ಲ ನಮ್ಮ ನಾಲೆಜ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸ್ವಲ್ಪ ಯೋಗ, ಧ್ಯಾನ, ಎಕ್ಸಸೈಸಸ್, ಫುಡ್ ಕಂಟ್ರೋಲೈಸ್ ಮಾಡುವಂಥದ್ದು ಇವನ್ನೆಲ್ಲ ನೀವು ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನ ಕಾಣ್ಬೋದು. GPSTR ಯಾಕೆ IAS ಎಕ್ಸಾಮ್ ಅನ್ನೇ ನೀವು ಪ್ರಿಪರೇಷನ್ ಮಾಡುವಷ್ಟು ಕೆಪಾಸಿಟಿ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಇದಿಷ್ಟು ಏನಪ್ಪಾ ಅಂತಂದ್ರೆ ಇವತ್ತು ನಾನು GPSTR ಒಂದು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ, ಆಮೇಲೆ ಪ್ರಿಪರೇಷನ್ ಸ್ಕಿಲ್ಸ್ ಬಗ್ಗೆ, ಕ್ವಾಲಿಫಿಕೇಶನ್ಸ್ ಬಗ್ಗೆ ಮಾತಾಡಿದೀನಿ. ಫೈನಲಿ ಯಾವಾಗ ನೋಟಿಫಿಕೇಶನ್ ಆಗಬಹುದು ಅನ್ನೋದು ಬಹಳ ಜನದ ಒಂದು ಡೌಟ್ ಇದೆ. ನೋಟಿಫಿಕೇಶನ್ ಬಗ್ಗೆ ಒಂದ್ ಮಾತು ಹೇಳೋದಾದ್ರೆ, ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿರ್ತೀರಾ ಅವ್ರಿಗೆ ಮಾತ್ರ ಇದ್ರ ಬಗ್ಗೆ ಐಡಿಯಾ ಇರುತ್ತೆ. ನೋಟಿಫಿಕೇಶನ್ ಬಗ್ಗೆ ಹೇಳೋದಾದ್ರೆ, ಒಳ ಮೀಸಲಾತಿ ಒಂದು ಪ್ರಾಬ್ಲಮ್ ಇದೆ, ನಿಮ್ಗೆ ಅದು ಗೊತ್ತಿದೆ. ಅದರ ಒಂದು ಇಶ್ಯೂ ಕ್ಲಿಯರ್ ಆದ ಮೇಲೆ ನಿಮ್ಗೆ ಈ ಒಂದು ನೋಟಿಫಿಕೇಶನ್ಸ್ ಗಳು PSTR ಆಗಿರ್ಬೋದು, HSTR ಮತ್ತೆ GPSTR ನೋಟಿಫಿಕೇಶನ್ಸ್ ಗಳನ್ನ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಂಗಾಗತ್ತೆ. HK, ನಾನ್ HK ಎರಡಕ್ಕೂ ಕೂಡ ಎಕ್ಸಾಮ್ ನೋಟಿಫಿಕೇಶನ್ಸ್ ಗಳನ್ನ ಮಾಡ್ತಾರೆ. ಲೇಟ್ ಆಗ್ಬೋದು, ಸ್ವಲ್ಪ ದಿನ ಲೇಟ್ ಆಗ್ಬೋದು ಹೊರತಾಗಿ ನೋಟಿಫಿಕೇಶನ್ ಮಾಡಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ಮ್ಯಾಕ್ಸಿಮಮ್ ದಿನಗಳು ಹೋಗುತ್ತೆ. 6 ತಿಂಗಳಾಗ್ಬೋದು, 7 ತಿಂಗಳಾಗ್ಬೋದು, ಅಥವಾ ಈ ವರ್ಷನೇ ಆಗ್ಬೋದು. ಸೊ ನಿಮ್ಮ ಪ್ರಿಪರೇಷನ್ ನಿಮ್ ಕೈಲಿ ಇದ್ದ ಹಾಗೆ ಸದಾ ಪ್ರಿಪೇರ್ ಆಗಿರಿ. ನೋಡಿ, ಸೈನಿಕರೆಲ್ಲ ನಮ್ಗೆ ನಾಳೆ ಯುದ್ಧಕ್ಕೆ ಬರ್ತಾರೆ ಬೇರೆ ದೇಶದವರು ಅಂದಾಗ ಇವತ್ ರೆಡಿ ಆಗಲ್ಲ ಅವ್ರು. ಸೈನಿಕರು ಅಂತಂದ್ರೆ ಬಹಳ ವರ್ಷಗಳಿಂದ ತಾಲೀಮ್ ಮಾಡಿ ತರಬೇತಿಯನ್ನ ಪಡ್ಕೊಂಡು ಯಾರ್ ಬಂದ್ರೆ ಹೇಗ್ ನಾವು ಫೇಸ್ ಮಾಡ್ಬೇಕು ಅವ್ರನ್ನ ಅನ್ನೋ ಒಂದು ಮೆಂಟಾಲಿಟಿಯನ್ನ ಅವ್ರು ಬೆಳೆಸ್ಕೊಂಡಿರ್ತಾರೆ. ಸೊ ಅದೇ ತರನೇ ನಾವು ಸೈನಿಕರಿದ್ದ ಹಾಗೆ ಇರ್ಬೇಕು ಅಲ್ವಾ. ಎಲ್ಲಾ ಟೈಮಲ್ಲೂ ಕೂಡ ಅಲರ್ಟ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಅಲರ್ಟ್ ಆಗಿರಿ. ಯಾವುದೇ ಟೈಮ್ ನಲ್ಲಿ ಎಕ್ಸಾಮ್ ನೋಟಿಫಿಕೇಶನ್ ಆದ್ರೂ ಕೂಡ ನೀವು ರೆಡಿ ಇರ್ಬೇಕು, ಸರಿನಾ. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದ್ರೂ ಒಂದಷ್ಟು ಮಾಹಿತಿಯನ್ನ ತಂದ್ಕೊಟ್ಟಿದೆ ಅನ್ನೋದಾದ್ರೆ ದಯವಿಟ್ಟು ವಿಡಿಯೋವನ್ನ ನಿಮ್ಮೆಲ್ಲಾ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಬೈ.